ಹತ್ಯೆ ಸುಪಾರಿ ಪ್ರಕರಣ ಏನಿತ್ತಲ್ಲ ಅದರಲ್ಲಿ ಬೇಗ ಅಪ್ಡೇಟ್. ಫಸ್ಟ್ ಟೈಮ್ ರಾಜೇಂದ್ರ ಹತ್ಯೆಗೆ ಏನು ಸ್ಕೆಚ್ ಹಾಕಲಾಗಿತ್ತು, ಜಸ್ಟ್ ಮಿಸ್ ಆಗಿತ್ತು. ಮೊದಲ ಬಾರಿಗೆ ಸ್ಕೆಚ್ ಹಾಕಿದಾಗ ಜಸ್ಟ್ ಮಿಸ್ ಆಗಿದ್ರು ರಾಜೇಂದ್ರ. ಅಕ್ಟೋಬರ್ನಲ್ಲಿ ಆ ರೀತಿ ಒಂದು ಸ್ಕೆಚ್ ತಯಾರಾಗಿತ್ತು. ನವೆಂಬರ್ನಲ್ಲಿ ಅಡ್ವಾನ್ಸ್ ಕೂಡ ಇಸ್ಕೊಂಡಿದ್ರು. ಆ ನವೆಂಬರ್ನಲ್ಲೇ ರಾಜೇಂದ್ರ ಮನೆಗೆ ಈ ಗ್ಯಾಂಗ್ನ ಹುಡುಗರು ಎಂಟ್ರಿ ಕೊಟ್ಟಿದ್ರು. ಇಬ್ಬರು ಹುಡುಗರು ಮತ್ತು ಒಬ್ಬ ಹುಡುಗಿ, 3 ಜನ ಇನ್ವಾಲ್ವ್ ಆಗಿ ಈ ತರದ ಒಂದು ಹತ್ಯೆಯ ಸ್ಕೆಚ್ ಅನ್ನ ತಯಾರು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ನವೆಂಬರ್ನಲ್ಲಿ ಜಸ್ಟ್ ಮಿಸ್ ಆಗಿತ್ತು ಆ ಸ್ಕೆಚ್. ಆ ಟೈಮಲ್ಲಿ ಜಸ್ಟ್ ರಾಜೇಂದ್ರ ಎಸ್ಕೇಪ್ ಆಗಿದ್ರು. ಬಹುದೊಡ್ಡ ಅನಾಹುತ ಸಂಭವಿಸಬಹುದಾಗಿತ್ತು. ಅದರಿಂದ ರಾಜೇಂದ್ರ ಎಸ್ಕೇಪ್ ಆಗಿದ್ರು. ಮೊದಲ ಬಾರಿಗೆ ನವೆಂಬರ್ನಲ್ಲಿ ರಾಜೇಂದ್ರ ಹತ್ಯೆ ಯತ್ನ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ರಾಜೇಂದ್ರ ಸುಪಾರಿ ಕೇಸ್ ಏನಿದೆ ಅದರಲ್ಲಿ ಸಾಕಷ್ಟು ವಿಚಾರಗಳು ಒಂದೊಂದಾಗೆ ಬಯಲಿಗೆ ಬರ್ತಾ ಇದೆ. ಈ ಮಹಿಳೆ ಕಿಲರ್ ಲೇಡಿ ಪುಷ್ಪ, ಈಕೆಯನ್ನ ಪೊಲೀಸರು ಏನು ವಶಕ್ಕೆ ಪಡೆದಿದ್ದಾರೆ. ಆಕೆಯಿಂದ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಡೀಲ್ ವಿಚಾರಕ್ಕೆ ರೋಹಿತ್, ಮಧುಗಿರಿ, ಮಲ್ಲೇಶ್ ಭೇಟಿ ಮಾಡಿಕೊಂಡಿದ್ರು. ಇಬ್ಬರು ರೌಡಿಗಳನ್ನ ರೌಡಿ ಸೋಮ ಭೇಟಿ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನ ಎತ್ತೋಣ ಅಂತ ಒಬ್ಬರನ್ನಲ್ಲ, ಪ್ರಸ್ಸಿ ಅನ್ನುವಂತ ಇನ್ನೊಬ್ಬ ರೌಡಿಯನ್ನು ಕೂಡ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಇಬ್ಬರನ್ನ ಎತ್ತೋಣ ಅಂತ ಇವರು ಹತ್ಯೆಗೆ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಅಪ್ಡೇಟ್ ಸಿಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಇಬ್ಬರನ್ನ ಹತ್ಯೆ ಮಾಡೋದಕ್ಕೆ ಈ ರೌಡಿಗಳು ಸ್ಕೆಚ್ ಹಾಕಿದ್ರು ಅನ್ನುವಂತ ಮಾಹಿತಿ, ಆಮೇಲೆ ರಾಜೇಂದ್ರ ಅವರ ಮೇಲೆ 2 ಸಾರಿ ಹತ್ಯೆ ಯತ್ನಗಳಾಗಿತ್ತು ಅಂತ ಏನೆಲ್ಲ ಇದೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಎಂಎಲ್ಸಿ ರಾಜೇಂದ್ರ ಅವರ ಹತ್ಯೆ ಪ್ರಕರಣ ಅಂದ್ರೆ ಹತ್ಯೆಗೆ ಯತ್ನ ಮಾಡಿರುವಂತದ್ದು. ಈ ಅಕ್ಟೋಬರ್ನಲ್ಲಿ ಈ ಒಂದು ಹತ್ಯೆಗೆ ಏನು ಸುಪಾರಿಯನ್ನ ನೀಡಲಾಗುತ್ತೆ. 75 ಲಕ್ಷಕ್ಕೆ ಬೆಂಗಳೂರಿನ ರೌಡಿ ಸೋಮನಿಗೆ ಈ ಒಂದು ಡೀಲ್ ಅನ್ನ ನೀಡಲಾಗಿರುತ್ತೆ. ಆತ ಈ ಒಂದು ಹತ್ಯೆಗೆ ತುಮಕೂರಿನ ರೌಡಿ ಶೀಟರ್ಗಳ ಸಹಾಯ ಪಡೀಲಿಕ್ಕೆ ಹೋಗ್ತಾನೆ. ಆಗ ಸಿಗೋದು ಭರತ್, ಹಾಗೆ ಮಧುಗಿರಿಯ ಮಲ್ಲೇಶ್ ಮತ್ತೆ ಸ್ಟಿಫನ್, ಈ 3 ಜನನ ಆತ ಭೇಟಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಈ ಭರತ್ ಏನಿದ್ದಾನೆ ಆತ ಪ್ರಸ್ಸಿ ಎನ್ನುವಂತವನನ್ನ ಮರ್ಡರ್ ಮಾಡಬೇಕು, ಆತನ ಮರ್ಡರ್ಗೆ ನೀನ್ ಸಪೋರ್ಟ್ ಮಾಡಿದ್ರೆ ನಾನು ಎಂಎಲ್ಸಿ ರಾಜೇಂದ್ರ ಮರ್ಡರ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗಾಗಿ ಅದು ಒಬ್ಬರಿಂದ ಶುರುವಾಗಿದ್ದು ಇಬ್ಬರ ಹತ್ಯೆಗೆ ಆ ಒಂದು ರೌಡಿ ಗುಂಪು ಪ್ಲಾನ್ ಮಾಡುತ್ತೆ. ಅದರಂತೆ ಆಪರೇಷನ್ ಕೂಡ ಶುರುವಾಗುತ್ತೆ. ನವೆಂಬರ್ನಲ್ಲಿ ಮೊದಲ ಬಾರಿಗೆ ಈ ಒಂದು ಗ್ಯಾಂಗ್ನ ಒಂದು ಮಹಿಳೆ ಹಾಗೆ ಇಬ್ಬರು ಈ ಎಂಎಲ್ಸಿ ರಾಜೇಂದ್ರ ಅವರ ಮಗಳ ಬರ್ತ್ಡೇಯ ಡೆಕೋರೇಷನ್ ಸಲುವಾಗಿ ಹೋಗ್ತಾರೆ. ಅಲ್ಲಿ ಅದೊಂದು ಮಿಸ್ ಆಗಿರುತ್ತೆ. ಆ ಒಂದು ಅವರ ಮರ್ಡರ್ ಅಟೆಂಪ್ಟ್ ಮಿಸ್ ಆಗಿರುತ್ತೆ. ಆನಂತರ ಜನವರಿಯಲ್ಲಿ ಅವರು ಮತ್ತೊಂದು ಪ್ಲಾನ್ ಅನ್ನ ಕೂಡ ಮಾಡಿರ್ತಾರೆ. ಆದ್ರೆ ಆ ಪ್ಲಾನ್ ಉಲ್ಟಾ ಹೊಡೆಯುವಂತದ್ದು. ಈಗ ಅರೆಸ್ಟ್ ಆಗಿದ್ದಾಳೆ ನೋಡಿ ಪುಷ್ಪ, ಆಕೆಯಿಂದಾನೆ. ಆಕೆ ಮತ್ತೆ ಸೋಮನ ನಡುವೆ ಒಂದು 30 ಲಕ್ಷದ ವ್ಯವಹಾರ ಇತ್ತು. ಸೋಮನ ಜೊತೆ ಆಕೆ ಸಾಕಷ್ಟು ಕ್ಲೋಸ್ ಆಗಿದ್ರು. ಆದ್ರೆ 30 ಲಕ್ಷ ಹಣವನ್ನ ನೀಡಿಲ್ಲ ಎನ್ನುವಂತ ಕಾರಣಕ್ಕಾಗಿ ಆತನ ವಿರುದ್ಧ ಒಂದು ಪ್ರತೀಕಾರವನ್ನ ಈ ಪುಷ್ಪ ತೀರಿಸಿಕೊಂಡಿದ್ದಾಳೆ. ಏನಂತ ಹೇಳಿದ್ರೆ, ಈ ಒಂದು ಗ್ಯಾಂಗ್ ನಲ್ಲಿದ್ದಂತಹ ಸ್ಟಿಫನ್ ಏನಿದ್ದಾನೆ ಆತನ ಗರ್ಲ್ ಫ್ರೆಂಡ್ ಯಶೋದಾಗೆ ಈ ಒಂದು ಹತ್ಯೆಯ ಒಂದು ವಿಚಾರವನ್ನ ತಿಳಿಸಿದ್ದ. ಆ ಯಶೋಧ ಹೋಗಿ ಸೀದಾ ಈ ಪುಷ್ಪಳ ಬಳಿ ಹೇಳಿದ್ದಾಳೆ. ಪುಷ್ಪ ಈ ಒಂದು ಮ್ಯಾಟರ್ ಅನ್ನ ಲೀಕ್ ಮಾಡಿದ್ದಾಳೆ. ಅಲ್ಲಿಗೆ ಈಗ ಸೋಮ, ಆ ಗ್ಯಾಂಗ್ ನ ಎಲ್ಲಾ ಸದಸ್ಯರು ಕೂಡ ಈಗ ಹತ್ಯೆ ಯತ್ನದಲ್ಲಿ ಅಂದ್ರೆ ಈಗ ಸದ್ಯ ಲಾಕ್ ಆಗಿದ್ದಾರೆ. ಸೋಮನಿಗಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಪುಷ್ಪಳನ್ನ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಯಾವೆಲ್ಲ ವಿಚಾರಗಳು ಹೊರ ಬರ್ತವೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಸುಪಾರಿ ಪ್ರಕರಣ ಏನಿತ್ತಲ್ಲ ಅದರಲ್ಲಿ ಬೇಗ ಅಪ್ಡೇಟ್. ಫಸ್ಟ್ ಟೈಮ್ ರಾಜೇಂದ್ರ ಹತ್ಯೆಗೆ ಏನು ಸ್ಕೆಚ್ ಹಾಕಲಾಗಿತ್ತು, ಜಸ್ಟ್ ಮಿಸ್ ಆಗಿತ್ತು. ಮೊದಲ ಬಾರಿಗೆ ಸ್ಕೆಚ್ ಹಾಕಿದಾಗ ಜಸ್ಟ್ ಮಿಸ್ ಆಗಿದ್ರು ರಾಜೇಂದ್ರ. ಅಕ್ಟೋಬರ್ನಲ್ಲಿ ಆ ರೀತಿ ಒಂದು ಸ್ಕೆಚ್ ತಯಾರಾಗಿತ್ತು. ನವೆಂಬರ್ನಲ್ಲಿ ಅಡ್ವಾನ್ಸ್ ಕೂಡ ಇಸ್ಕೊಂಡಿದ್ರು. ಆ ನವೆಂಬರ್ನಲ್ಲೇ ರಾಜೇಂದ್ರ ಮನೆಗೆ ಈ ಗ್ಯಾಂಗ್ನ ಹುಡುಗರು ಎಂಟ್ರಿ ಕೊಟ್ಟಿದ್ರು. ಇಬ್ಬರು ಹುಡುಗರು ಮತ್ತು ಒಬ್ಬ ಹುಡುಗಿ, 3 ಜನ ಇನ್ವಾಲ್ವ್ ಆಗಿ ಈ ತರದ ಒಂದು ಹತ್ಯೆಯ ಸ್ಕೆಚ್ ಅನ್ನ ತಯಾರು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ನವೆಂಬರ್ನಲ್ಲಿ ಜಸ್ಟ್ ಮಿಸ್ ಆಗಿತ್ತು ಆ ಸ್ಕೆಚ್. ಆ ಟೈಮಲ್ಲಿ ಜಸ್ಟ್ ರಾಜೇಂದ್ರ ಎಸ್ಕೇಪ್ ಆಗಿದ್ರು. ಬಹುದೊಡ್ಡ ಅನಾಹುತ ಸಂಭವಿಸಬಹುದಾಗಿತ್ತು. ಅದರಿಂದ ರಾಜೇಂದ್ರ ಎಸ್ಕೇಪ್ ಆಗಿದ್ರು. ಮೊದಲ ಬಾರಿಗೆ ನವೆಂಬರ್ನಲ್ಲಿ ರಾಜೇಂದ್ರ ಹತ್ಯೆ ಯತ್ನ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ರಾಜೇಂದ್ರ ಸುಪಾರಿ ಕೇಸ್ ಏನಿದೆ ಅದರಲ್ಲಿ ಸಾಕಷ್ಟು ವಿಚಾರಗಳು ಒಂದೊಂದಾಗೆ ಬಯಲಿಗೆ ಬರ್ತಾ ಇದೆ. ಈ ಮಹಿಳೆ ಕಿಲರ್ ಲೇಡಿ ಪುಷ್ಪ,
ಈಕೆಯನ್ನ ಪೊಲೀಸರು ಏನು ವಶಕ್ಕೆ ಪಡೆದಿದ್ದಾರೆ. ಆಕೆಯಿಂದ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಡೀಲ್ ವಿಚಾರಕ್ಕೆ ರೋಹಿತ್, ಮಧುಗಿರಿ, ಮಲ್ಲೇಶ್ ಭೇಟಿ ಮಾಡಿಕೊಂಡಿದ್ರು. ಇಬ್ಬರು ರೌಡಿಗಳನ್ನ ರೌಡಿ ಸೋಮ ಭೇಟಿ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನ ಎತ್ತೋಣ ಅಂತ ಒಬ್ಬರನ್ನಲ್ಲ, ಪ್ರಸ್ಸಿಯನು ಅಂತ ಇನ್ನೊಬ್ಬ ರೌಡಿಯನ್ನು ಕೂಡ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಇಬ್ಬರನ್ನ ಎತ್ತೋಣ ಅಂತ ಇವರು ಹತ್ಯೆಗೆ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಅಪ್ಡೇಟ್ ಸಿಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಇಬ್ಬರನ್ನ ಹತ್ಯೆ ಮಾಡೋದಕ್ಕೆ ಈ ರೌಡಿಗಳು ಸ್ಕೆಚ್ ಹಾಕಿದ್ರು ಅನ್ನುವಂತ ಮಾಹಿತಿ, ಆಮೇಲೆ ರಾಜೇಂದ್ರ ಅವರ ಮೇಲೆ 2 ಸಾರಿ ಹತ್ಯೆ ಯತ್ನಗಳಾಗಿತ್ತು ಅಂತ ಏನೆಲ್ಲ ಇದೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಎಂಎಲ್ಸಿ ರಾಜೇಂದ್ರ ಅವರ ಹತ್ಯೆ ಪ್ರಕರಣ ಅಂದ್ರೆ ಹತ್ಯೆಗೆ ಯತ್ನ ಮಾಡಿರುವಂತದ್ದು. ಈ ಅಕ್ಟೋಬರ್ ನಲ್ಲಿ ಈ ಒಂದು ಹತ್ಯೆಗೆ ಸುಪಾರಿಯನ್ನ ನೀಡಲಾಗುತ್ತೆ. 75 ಲಕ್ಷಕ್ಕೆ ಬೆಂಗಳೂರಿನ ರೌಡಿ ಸೋಮನಿಗೆ ಈ ಒಂದು ಡೀಲ್ ಅನ್ನ ನೀಡಲಾಗಿರುತ್ತೆ. ಆತ ಈ ಒಂದು ಹತ್ಯೆಗೆ ತುಮಕೂರಿನ ರೌಡಿ ಶೀಟರ್ಗಳ ಸಹಾಯ ಪಡೀಲಿಕ್ಕೆ ಹೋಗ್ತಾನೆ. ಆಗ ಸಿಗೋದು ಭರತ್, ಹಾಗೆ ಮಧುಗಿರಿಯ ಮಲ್ಲೇಶ್ ಮತ್ತೆ ಸ್ಟಿಫನ್, ಈ 3 ಜನನ ಆತ ಭೇಟಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಈ ಭರತ್ ಏನಿದ್ದಾನೆ ಆತ ಪ್ರಸ್ಸಿ ಎನ್ನುವಂತವನನ್ನ ಮರ್ಡರ್ ಮಾಡಬೇಕು, ಆತನ ಮರ್ಡರ್ಗೆ ನೀನ್ ಸಪೋರ್ಟ್ ಮಾಡಿದ್ರೆ ನಾನು ಎಂಎಲ್ಸಿ ರಾಜೇಂದ್ರ ಮರ್ಡರ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗಾಗಿ ಅದು ಒಬ್ಬರಿಂದ ಶುರುವಾಗಿದ್ದು ಇಬ್ಬರ ಹತ್ಯೆಗೆ ಆ ಒಂದು ರೌಡಿ ಗುಂಪು ಪ್ಲಾನ್ ಮಾಡುತ್ತೆ. ಅದರಂತೆ ಆಪರೇಷನ್ ಕೂಡ ಶುರುವಾಗುತ್ತೆ. ನವೆಂಬರ್ ನಲ್ಲಿ ಮೊದಲ ಬಾರಿಗೆ ಈ ಒಂದು ಗ್ಯಾಂಗ್ ನ ಒಂದು ಮಹಿಳೆ ಹಾಗೆ ಇಬ್ಬರು ಈ ಎಂಎಲ್ಸಿ ರಾಜೇಂದ್ರ ಅವರ ಮಗಳ ಬರ್ತ್ಡೇಯ ಡೆಕೋರೇಷನ್ ಸಲುವಾಗಿ ಹೋಗ್ತಾರೆ. ಅಲ್ಲಿ ಅದೊಂದು ಮಿಸ್ ಆಗಿರುತ್ತೆ. ಆ ಒಂದು ಅವರ ಮರ್ಡರ್ ಅಟೆಂಪ್ಟ್ ಮಿಸ್ ಆಗಿರುತ್ತೆ. ಆನಂತರ ಜನವರಿಯಲ್ಲಿ ಅವರು ಮತ್ತೊಂದು ಪ್ಲಾನ್ ಅನ್ನ ಕೂಡ ಮಾಡಿರ್ತಾರೆ. ಆದ್ರೆ ಆ ಪ್ಲಾನ್ ಉಲ್ಟಾ ಹೊಡೆಯುವಂತದ್ದು. ಈಗ ಅರೆಸ್ಟ್ ಆಗಿದ್ದಾಳೆ ನೋಡಿ ಪುಷ್ಪ, ಆಕೆಯಿಂದಾನೆ. ಆಕೆ ಮತ್ತೆ ಸೋಮನ ನಡುವೆ ಒಂದು 30 ಲಕ್ಷದ ವ್ಯವಹಾರ ಇತ್ತು. ಸೋಮನ ಜೊತೆ ಆಕೆ ಸಾಕಷ್ಟು ಕ್ಲೋಸ್ ಆಗಿದ್ರು. ಆದ್ರೆ 30 ಲಕ್ಷ ಹಣವನ್ನ ನೀಡಿಲ್ಲ ಎನ್ನುವಂತ ಕಾರಣಕ್ಕಾಗಿ ಆತನ ವಿರುದ್ಧ ಒಂದು ಪ್ರತೀಕಾರವನ್ನ ಈ ಪುಷ್ಪ ತೀರಿಸಿಕೊಂಡಿದ್ದಾಳೆ. ಏನಂತ ಹೇಳಿದ್ರೆ, ಈ ಒಂದು ಗ್ಯಾಂಗ್ ನಲ್ಲಿ ಇದ್ದಂತಹ ಸ್ಟಿಫನ್ ಏನಿದ್ದಾನೆ ಆತನ ಗರ್ಲ್ ಫ್ರೆಂಡ್ ಯಶೋದಾಗೆ ಈ ಒಂದು ಹತ್ಯೆಯ ಒಂದು ವಿಚಾರವನ್ನ ತಿಳಿಸಿದ್ದ. ಆ ಯಶೋಧ ಹೋಗಿ ಸೀದಾ ಈ ಪುಷ್ಪಳ ಬಳಿ ಹೇಳಿದ್ದಾಳೆ. ಪುಷ್ಪ ಈ ಒಂದು ಮ್ಯಾಟರ್ ಅನ್ನ ಲೀಕ್ ಮಾಡಿದ್ದಾಳೆ. ಅಲ್ಲಿಗೆ ಈಗ ಸೋಮ, ಆ ಗ್ಯಾಂಗ್ ನ ಎಲ್ಲಾ ಸದಸ್ಯರು ಕೂಡ ಈಗ ಹತ್ಯೆ ಯತ್ನದಲ್ಲಿ ಅಂದ್ರೆ ಈಗ ಸದ್ಯ ಲಾಕ್ ಆಗಿದ್ದಾರೆ. ಸೋಮನಿಗಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಪುಷ್ಪಳನ್ನ ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಯಾವೆಲ್ಲ ವಿಚಾರಗಳು ಹೊರ ಬರ್ತವೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ.